ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 3 ದಿನವನ್ನ ಕಳೆದಿದ್ದಾರೆ ನಟ ದರ್ಶನ್. ಆದರೆ ನಟ ದರ್ಶನ್ಗೆ ಜೈಲು ಊಟ ಸೇರ್ತಾ ಇಲ್ಲ, ಸರಿಯಾಗಿ ನಿದ್ದೆ ಕೂಡ ಬರ್ತಾ ಇಲ್ಲಂತೆ. ಇವತ್ತಿನ ಉಪಹಾರದಲ್ಲಿ ಆರೋಪಿ ದರ್ಶನ್ಗೆ ಚಿತ್ರಾನ್ನವನ್ನ ನೀಡಲಾಗಿತ್ತು. ಜೈಲೂಟ ಒಗ್ಗದಿದ್ರೂ ಕೂಡ ವಿಧಿ ಇಲ್ಲದೆ ಚಿತ್ರಾನ್ನವನ್ನ ಸೇವನೆ ಮಾಡಿದ್ದಾರೆ ನಟ. ಮತ್ತೊಂದೆಡೆ ಡಿ ಗ್ಯಾಂಗ್ನ A1 ಆರೋಪಿ ಪವಿತ್ರ ಗೌಡ ಕೂಡ ಚಡಪಡಿಸ್ತಾ ಇದ್ದಾರೆ. ಹೈಫೈ ಜೀವನವನ್ನ ಮಾಡ್ತಾ ಇದ್ದಂತ ಪವಿತ್ರ ಗೌಡಗೂ ಕೂಡ ಜೈಲಿನಲ್ಲಿರುವಂತಹ ಊಟ ಒಗ್ತಾ ಇಲ್ಲ, ಸರಿಯಾಗಿ ಊಟನೂ ಸೇವನೆ ಮಾಡೋಕ್ಕಾಗ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ. ಆ ಮೂಲಕ ಇಬ್ಬರೂ ಕೂಡ ಚಡಪಡಿಸ್ತಾ ಇದ್ದಾರೆ. ಇಬ್ಬರ ಲೈಫ್ ಸ್ಟೈಲ್ ಕೂಡ ಐಷಾರಾಮಿ ಲೈಫ್ ಸ್ಟೈಲ್ ಆಗಿತ್ತು. ಇತ್ತ ದರ್ಶನ ಲೈಫ್ ಸ್ಟೈಲ್ ನೋಡೋದಾದ್ರೆ ವೆರೈಟಿ ಊಟ, ಜಿಮ್, ಹಾಗೆ ನಾನ್ ವೆಜ್ ಅನ್ನ ತಿಂತಾ ಇದ್ರು, ಫ್ರೂಟ್ಸ್ ಅನ್ನ ತಿಂತಾ ಇದ್ರು, ಬಾಡಿ ಬಿಲ್ಡ್ಗೆ ಸಂಬಂಧಪಟ್ಟಂತೆ. ಆದರೆ ಜೈಲಿನಲ್ಲಿ 3 ದಿನ ಕಳೆದಿದ್ದಾರೆ, ಆದರೆ ಊಟ ಒಗ್ತಾ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ ನಟ ದರ್ಶನ್. ಇತ್ತ A1 ಆರೋಪಿ ಪವಿತ್ರ ಗೌಡ ಕೂಡ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಚಡಪಡಿಸ್ತಿದ್ದಾರೆ. ನಿಮಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಈಗ ಲೈಫ್ ಸ್ಟೈಲ್ ಐಫೈ ಲೈಫ್ ಸ್ಟೈಲ್ ಅನ್ನ ಮಾಡ್ತಾ ಇದ್ದವರು, ಜೀವಿಸ್ತಾ ಇದ್ದವರು ಈಗ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ. ಯಾವ ರೀತಿ ಇದೆ ಅಲ್ಲಿನ ದಿನಚರಿ ಇವ್ರದ್ದು? ಹೌದು ಶ್ರೀ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಸೇರಿದಂತೆ ಪವಿತ್ರ ಜೊತೆಗೆ ಗ್ಯಾಂಗ್ ಏನಿದೆ, ಇವರು ಕಳೆದ ಕೆಲ ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇರುವಂತದ್ದು. ನಟ ದರ್ಶನ್ ಕಳೆದ 2 ದಿನಗಳಿಂದಲೂ ಸಹ ಸಾಕಷ್ಟು ಮಂಕಾಗಿ ಮಾನಸಿಕ ಮತ್ತು ದೈಹಿಕವಾಗಿ ಕುಗ್ಗಿದ್ರು ಅಂತಾನೆ ಹೇಳ್ಬೋದು. ನಿನ್ನೆ ಅವರ ಮಗ ಹಾಗೂ ಅವರ ಮಡದಿ ಏನು ಜೈಲಿಗೆ ಭೇಟಿ ಕೊಟ್ಟು ಅವರಿಗೆ ಒಂದು ರೀತಿಯಾದಂತಹ ಧೈರ್ಯವನ್ನ ತುಂಬಿದ್ರು. ಇದಾದ ಬಳಿಕ ಒಂದು ರೀತಿಯಾದಂತ ಅವರ ಮನಸ್ಸು ಹಗುರವಾಗಿರುವಂತದ್ದು. ಅವರು ಒಂದು ನಿರಾಳ ರೀತಿಯಲ್ಲಿ ಅವರು ರಾತ್ರಿ ಊಟವನ್ನ ಮಾಡಿ ಬೇಗನೆ ಮಲಗಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ಇದು ಪವಿತ್ರಾಗೆ ಈ ಒಂದು ಅಲ್ಲಿನ ಜೈಲೂಟ ಆಗಿರ್ಬೋದು, ಅವರು ರಾತ್ರಿ ಏನು ನಿದ್ದೆ ಮಾಡುವಂತಹ ವಿಚಾರವಾಗಿ ಸಾಕಷ್ಟು ಅವರು ಇನ್ನೂ ಸಹ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ದಾರೆ ಅಂತ ಹೇಳ್ಬೋದು. ಜೈಲೂಟವನ್ನ ಊಟ ಮಾಡ್ಲಿಕ್ಕೆ ಆಗದೆ, ಜೊತೆಗೆ ನಿದ್ರೆಯೂ ಸಹ ಬರದಂತೆ ಅವರು ಪವಿತ್ರ ಗೌಡ ಸಾಕಷ್ಟು ಏನಂತಂದ್ರೆ ಚಟಪಟಿಕೆಯಲ್ಲಿ ಇರುವಂತದ್ದು. ಅವರು ಏನಂತಂದ್ರೆ ಐಫೈ ಜೀವನವನ್ನ ಮಾಡಿದ್ರು. ಆದ್ರೆ ಇಲ್ಲಿ ಏನಂತಂದ್ರೆ ಸಾಮಾನ್ಯ ಕೈದಿಯಂತೆ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ಸೆರೆವಾಸವನ್ನ ಅನುಭವಿಸುವಂತಹ ಸ್ಥಿತಿ ಎದುರಾಗಿರುವಂತದ್ದು. ಇಂದು ಏನಂತಂದ್ರೆ ಪವಿತ್ರ ಗೌಡರವರ ಏನು ತಾಯಿ, ಮಗಳು ಮತ್ತೆ ಅವರ ಸಂಬಂಧಿಗಳು ಬರುವಂತಹ ಸಾಧ್ಯತೆ ಇರುವಂತದ್ದು. ಜೈಲಿಗೆ ಭೇಟಿ ನೀಡಿ ಪವಿತ್ರಾಗೆ ಏನೋ ಒಂದು ಧೈರ್ಯ ತುಂಬಿ ಹೋಗುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ದರ್ಶನ್ ಆಪ್ತರು ಸಹ ಕೆಲವರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ದರ್ಶನ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅನ್ನೋದು. ಆದ್ರೆ ದರ್ಶನ್ ಮಾತ್ರ ಏನು ಕೆಲವರಿಗೆ ಅಷ್ಟೇನೆ ಏನು ಭೇಟಿ ಮಾಡ್ಲಿಕ್ಕೆ ಏನು ಬರ್ತೀನಿ, ನಾನು ಮಾತಾಡ್ತೀನಿ ಅನ್ನುವಂತಹ ಮಾತನ್ನ ಜೈಲಾಧಿಕಾರಿಗಳ ಬರೀ ಹೇಳ್ತಾ ಇರೋದು. ಎಲ್ಲ ಯಾರೇ ಬಂದ್ರು ಸಹ ಏನಂತಂದ್ರೆ ದರ್ಶನ್ ಅನುಮತಿ ಇದ್ರೆ ಮಾತ್ರ ಅವರನ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ದರ್ಶನ್ ನಿರಾಕರಣೆ ಮಾಡಿದ್ರೆ ಅವರು ವಾಪಸ್ ಹೋಗುವಂತಹ ಸಾಧ್ಯತೆಗಳಿರುವಂತದ್ದು. ಜೊತೆಗೆ ಅಭಿಮಾನಿಗಳು ಸಹ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ದರ್ಶನ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ. ಆದ್ರೆ ಅದು ಆಗೋದಿಲ್ಲ. ಏನು ತೀರಾ ಏನು ಆತ್ಮೀಯರು ಜೊತೆಗೆ ಏನಂತಂದ್ರೆ ಅವರ ಕುಟುಂಬಸ್ಥರಿಗೆ ಮಾತ್ರ ಅವಕಾಶ ಇರುವಂತದ್ದು. ಶ್ರೀ ಥ್ಯಾಂಕ್ ಯು ಅಂಬರೀಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.